ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲೇನು ವಿಶೇಷತೆ ನೋಡೋಣ. ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಮಸೀದಿಗೆ ಅಲ್ಲಾಹ್ ರಹಮ್ ಅಂತ ಒಪ್ಪತ್ತಿರೋರಿಗೆಲ್ಲ, ಅಂದರೆ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಆದರೆ ಮಸೀದಿಗೆ ಕೊಟ್ಟು ಕಳಿಸ್ಬೇಕಂತ ನಾನು ವರ್ಷ ಮಾಡ್ತೀನಿ ಫ್ರೆಂಡ್. ಅದಕ್ಕಾಗಿ ನಾನು ಇವಾಗ ಅಲ್ಲಾಹ್ ರಹಮ್ ಅಂತ ಒಂದು ಅಲ್ಲಾಹನ ನೈವೇದ್ಯ ನಾನು ಮಾಡ್ತಾ ಇರೋದು, ಅದನ್ನು ಮಾಡ್ತಾ ಇದ್ದೇನೆ ಫ್ರೆಂಡ್. ಅದು ಹೇಗೆಲ್ಲ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫ್ರೆಂಡ್. ನಾನು ಅಲ್ಲಾಹ್ ರಹಮ್ ಅದಕ್ಕೆ ನಾನು ನೋಡಿ 1 kg ಅಷ್ಟು ಅಕ್ಕಿ ನೆನೆಸಿ ಅದನ್ನು ನೋಡಿ ಈ ಪಂಜೆಯಲ್ಲಿ, ಒಳ್ಳೆ ಕ್ಲೀನಾಗಿರೋ ಪಂಜೆಯಲ್ಲಿ ನೋಡಿ ಒಣಗಲಿಕ್ಕೆ ಹಾಕಿದ್ದೀನಿ. ನೋಡಿ ಇದು ಒಂದು 4-5 ಗಂಟೆ ಒಣಗಬೇಕು ಫ್ರೆಂಡ್. ಚೆನ್ನಾಗಿ ಒಣಗಿದ ಮೇಲೆ ಇದನ್ನು ಜಾರಲ್ಲಿ ಸಣ್ಣಕ್ಕೆ ನಾನು ಪುಡಿ ಮಾಡ್ಕೊಳ್ತೇನೆ. ಅಕ್ಕಿನ ಆ ಹಿಟ್ಟಿನಿಂದ ನಾನು ಅದನ್ನು ಮಾಡ್ತೀನಿ ನೋಡಿ ಫ್ರೆಂಡ್. ಇದು ತುಂಬ ಚೆನ್ನಾಗಿ ಒಣಗಬೇಕು, ಆವಾಗಲೇ ಜಾರಲ್ಲಿ ನಮಗೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಕೆ ಬರುತ್ತೆ. ಹಾಗೆ ನೋಡಿ ಫ್ರೆಂಡ್, ಅದಕ್ಕೆ ನನಗೆ ಒಂದು 1/4 kg ಅಷ್ಟು ಬೆಣ್ಣೆನ ಕಾಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಮೇಲೆ ಈಗ ಒಂದು 1/4 kg ಅಷ್ಟು ಬೆಣ್ಣೆ ಬೇಕು. ಇದು ಅರ್ಧ kg ಇದೆ, ಅದರಲ್ಲಿ ಸ್ವಲ್ಪ ಅರ್ಧ ತಗೋಬೇಕು ಅಂತ ನೋಡಿ ಬಿಸಿ ಮಾಡ್ತಾ ಇದ್ದೀನಿ. ಅದಕ್ಕೆ ನೋಡಿ ಒಂದು 1/4 kg ಬೆಣ್ಣೆ ಹಾಕಬೇಕು. ಆಮೇಲೆ ಸುಮಾರು ಒಂದು 1/4 kg ಜಾಸ್ತಿ ಅಂದರೂ ಕೂಡ ಒಂದು ಅರ್ಧ kg ಅಷ್ಟು ಸಕ್ಕರೆ ನಾನು ಜಾರಲ್ಲಿ ಪುಡಿ ಮಾಡ್ಕೊಳ್ತೀನಿ ಫ್ರೆಂಡ್. ನೋಡಿ ಫ್ರೆಂಡ್, ನಾನು ಒಂದು ಅರ್ಧ kg ಅಷ್ಟು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀನಿ. ಇದರಲ್ಲಿ ಸೋಂಪಿನ ಕಾಳು ಮತ್ತು 4 ಏಲಕ್ಕಿ ಹಾಕಿ ಒಂದು ಜಾರಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್. ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡು ಕಲಸುವಾಗ ಗೊತ್ತಾಗುತ್ತೆ ಫ್ರೆಂಡ್, ಅದು ಮುಂಚಿತವಾಗಿ ಗೊತ್ತಾಗಲ್ಲ. ಹಾಗೆ ನೋಡಿ ಫ್ರೆಂಡ್, ಇನ್ನೂ ಚೆನ್ನಾಗಿ ಒಣಗಲಿ ಅಂತ ನಾನು ಕೂಲರ್ ಹಾಕ್ತಾ ಇದ್ದೀನಿ. ಗಾಳಿಗೆ ಚೆನ್ನಾಗಾಗಿ ಒಣಗಿ ಬರುತ್ತೆ. ಹಾಗೂ ಇದರ ವಿಶೇಷತೆ ಏನು ಅಂದರೆ ಫ್ರೆಂಡ್ಸ್, ಇದು ಅಲ್ಲಾಹ್ಗೆ ಇಷ್ಟವಾದ ನೈವೇದ್ಯ. ಇದು ತುಂಬ ಒಳ್ಳೆಯದು ಫ್ರೆಂಡ್. ಇದು ನಾವು ಏನಾದರೂ ಹರಕೆ ಆಗಲಿ, ಒಳ್ಳೆ ಮನಸ್ಸಿನಿಂದ ಆಗಲಿ ನಾವು ಒಪ್ಪತ್ತಿದ್ದವರಿಗೆ ಮಾತ್ರ ಮಾಡಿಕೊಡೋದು. ಇದು 15ನೇ ರೋಜಾ ಇಲ್ಲಾಂದರೆ 27ನೇ ರೋಜಾದಲ್ಲಿ ಅಷ್ಟೇ ಮಾಡ್ತೀವಿ ಫ್ರೆಂಡ್. ಇದನ್ನು ಬೇರೆ ಸಾಮಾನ್ಯ ದಿನದಲ್ಲಿ ಮಾಡೋಕ್ಕೆ ಬರಲ್ಲ, ಅದಷ್ಟೇ ದಿನದಲ್ಲಿ ಮಾಡೋದು. ಇದು ಹಾಲು, ಬೆಣ್ಣೆ, ಸಕ್ಕರೆ, ಏಲಕ್ಕಿ, ಲವಂಗ ಮತ್ತು ಈ ಅಕ್ಕಿನ ಹಿಟ್ಟು ಮಾಡಿಕೊಂಡು ಮಾಡೋದಂಥ ಇಷ್ಟು ಪದಾರ್ಥಗಳಿಂದ ಮಾಡುವಂಥ ಒಂದು ನೈವೇದ್ಯ ಫ್ರೆಂಡ್ ಇದು. ಹಾಗೆ ತುಂಬ ಕ್ಲೀನಾಗಿ ಮಾಡಬೇಕು, ತುಂಬ ಸ್ವಚ್ಛತೆಯಿಂದ ಮಾಡಬೇಕು. ಇದು ದೇವರಿಗೆ ಇಷ್ಟವಾದ ಒಂದು, ಅಲ್ಲನಿಗೆ ಇಷ್ಟವಾದ ಒಂದು ನೈವೇದ್ಯ ಫ್ರೆಂಡ್ ಇದು. ಈಗ ಕೂಲರ್ ಫ್ಯಾನ್ ಹಾಕಿಬಿಡ್ತೀನಿ, ಚೆನ್ನಾಗಿ ಒಣಗಿ ಬರುತ್ತೆ ನೋಡಿ ಫ್ರೆಂಡ್. ನನ್ನ ಬೆಣ್ಣೆ ಇನ್ನೂ ತುಂಬ ಚೆನ್ನಾಗಿ ಕಾಸಬೇಕು ನೋಡಿ. ಈ ಥರ ಇನ್ನೂ ನೋಡಿ, ಇದು ಕುದ್ದು ಎಷ್ಟಾಗಿದೆ, ಇಷ್ಟೇ ಆಗಿದೆ. ಅರ್ಧ kg ಇದ್ದಿದ್ದು ಎಷ್ಟಾಗಿದೆ ನೋಡಿ ಫ್ರೆಂಡ್. ಇದು ಇನ್ನೂ ಚೆನ್ನಾಗಿ ಕಾಸಿ ಬರಬೇಕು. ಇದು ಕಾಸಾದ್ಮೇಲೆ ತಣ್ಣಗಾಗಬೇಕು ಫ್ರೆಂಡ್. ಇದು ಕೂಡ ತಣ್ಣಗಾದ್ಮೇಲೆ ಹಾಲು ಇದನ್ನು ಸಕ್ಕರೆ ಮಿಕ್ಸ್ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಇದು ಸಾಮಾನ್ಯವಾಗಿ ರಂಜಾನ್ ತಿಂಗಳಲ್ಲೇ ಮಾಡುವಂಥ ನೈವೇದ್ಯ ಫ್ರೆಂಡ್ ಇದು. ನೋಡಿ ಫ್ರೆಂಡ್, ನಮ್ಮ ಬೆಣ್ಣೆ ತುಂಬ ಚೆನ್ನಾಗಿ ಕಾದು ಬಂದಿದೆ ನೋಡಿ. ತುಪ್ಪ ರೆಡಿಯಾಗಿದೆ, ಸಾಕಿಷ್ಟು. ಯಾಕಂದರೆ ಇವಾಗಲೇ ಯೂಸ್ ಮಾಡೋದಲ್ಲ, ಏನು ಇಡೋದಲ್ಲ, ಸಾಕು ಫ್ರೆಂಡ್. ಇದು ತಣ್ಣಗಾಗಬೇಕು ಇವಾಗ ನೋಡಿ ಫ್ರೆಂಡ್. ಈ ಅಕ್ಕಿ ಎಷ್ಟು ಚೆನ್ನಾಗಿ ಒಣಗಿ ಬಂದಿದೆ. ಈಗ ಇದನ್ನು ಜಾರಲ್ಲಿ ಹಾಕ್ಕೊಂಡು ಸ್ವಲ್ಪ ನಾನು ಹಿಟ್ಟು ಮಾಡ್ಕೊತೀನಿ ಫ್ರೆಂಡ್. ತುಂಬ ಚೆನ್ನಾಗಿ ಒಣಗಿ ಬಂದಿದೆ. ನಮ್ಮೂರಲ್ಲಿ ಕರೆಂಟ್ ಬೇರೆ ಇರಲ್ಲ, ಅದಕ್ಕೆ ಕರೆಂಟ್ ಇರುವಾಗಲೇ ಬೇಗ ಪುಡಿ ಮಾಡ್ಕೊಬಿಡಬೇಕು ಫ್ರೆಂಡ್. ಇಲ್ಲ ಅಂದರೆ ಮತ್ತೆ ಹಾಗೆ ಇಡಬೇಕಾಗುತ್ತೆ. ಅದನ್ನು ಮತ್ತು ಹಾಗೆ ಇಡೋಕ್ಕೆ ಬರೋಂಗಿಲ್ಲ, ಕೊಡಲೇಬೇಕು ಮಾಡಿ. ಅದಕ್ಕಾಗಿ ಬೇಗ ಇದನ್ನು ಹಿಟ್ಟು ಮಾಡ್ಕೊಳ್ತೀನಿ ಫ್ರೆಂಡ್. ನೋಡಿ ಎಷ್ಟು ಚೆನ್ನಾಗಿ ಒಣಗಿ ಬಂದಿದೆ ಅಂತ. ಒಂದು ಬಟ್ಟೆ ಮೇಲೆ ಹಾಕಬೇಕು ಫ್ರೆಂಡ್, ಯಾಕಂದರೆ ಬೇಗ ನೀರು ಕೂಡ ಹೀರ್ಕೊಳ್ಳುತ್ತೆ. ಹಾಗೆ ಚಾಪೆ ಮೇಲೆ ಹಾಕಿ ಹೊರ ಹಾಕೊಂಡ್ರೆ ನೀರು ಹೀರ್ಕೊಳ್ಳಲ್ಲ. ಒಂದು ಪಂಚೆ ಆಗಲಿ, ಏನಾದರೂ ಕಾಟನ್ ಬಟ್ಟೆ ಇದ್ದರೆ ಅದನ್ನು ಹಾಕಿ ಅದ್ರ ಮೇಲೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ನೀರು ಹೀರ್ಕೊಳ್ಳುತ್ತೆ ಮತ್ತು ಅಕ್ಕಿ ಕೂಡ ತುಂಬ ಚೆನ್ನಾಗಿ ಡ್ರೈ ಆಗಿ ಒಣಗುತ್ತೆ ಫ್ರೆಂಡ್. ಈಗ ನಾನು ಜಾರಲ್ಲಿ ಹಾಕ್ಕೊಂಡು ರುಬ್ಕೊಬಿಡ್ತೀನಿ ಫ್ರೆಂಡ್. ಈಗ ಚೆನ್ನಾಗಿ ಹಿಟ್ಟು ಮಾಡಿಕೊಂಡು ಜಲ್ದಿ ಸೂಸ್ತೀನಿ.
ಆಮೇಲೆ ಯಾವ ರೀತಿ ಮಾಡ್ತೀನಿ ನೋಡಿ ಫ್ರೆಂಡ್. ಈಗ ನೋಡಿ ಫ್ರೆಂಡ್, ನಾನು ನೋಡಿ ಎಲ್ಲ ಜಾರಲ್ಲಿ ಹಾಕ್ಕೊಂಡು ಎಲ್ಲ ಹಿಟ್ಟನ್ನು ಜಲ್ದಿ ಹಿಡಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಬಂದಿದೆ ಅಂತ. ನೋಡಿ ಈ ಥರ ಹಿಟ್ಟು ಬರಬೇಕು ಫ್ರೆಂಡ್. ಈಗ ನಾನು ಇದಕ್ಕೆ ಹಾಲು ಮತ್ತು ಸಕ್ಕರೆ ಪುಡಿ ಆಮೇಲೆ ತುಪ್ಪ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಣ್ಣ ಸಣ್ಣಗೆ ಉಂಡೆ ಮಾಡ್ಕೊತೀನಿ ಫ್ರೆಂಡ್. ಇವಾಗ ನೋಡಿ ನಾನು ಯಾವ ಥರ ಕಲಿಸ್ಕೊತೀನಿ ಅಂತ. ಮಾತ್ರ ತುಪ್ಪ ಮಾತ್ರ ಹಾಲು ತುಂಬ ಹಾಗೆ ಹಿಂಗೆ ಬೇಕಾದಂಗೆ ಹಾಕಂಗಿಲ್ಲ ಫ್ರೆಂಡ್ ಇದಕ್ಕೆ. ಯಾಕಂದರೆ ಸಕ್ಕರೆ ಪುಡಿ ಹಾಕಿದ ಕೂಡಲೇ ಕರಗಿ ನೀರಾಗುತ್ತೆ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಕ್ಸ್ಕೊತ ಹೋಗಬೇಕು. ಗಟ್ಟಿನೇ ಇರಬೇಕು ಫ್ರೆಂಡ್. ಅದು ಉಂಡೆ ಮಾಡಲಿಕ್ಕೆ ಇಲ್ಲ ಅಂದರೆ ತುಂಬ ತೆಳು ಆಗಿಬಿಟ್ರೆ ಸೇರಿಸ್ಕೊಳಕ್ಕೆ ಮತ್ತೇನೂ ಇರಲ್ಲ. ಅದಕ್ಕೆ ಎಚ್ಚರವಾಗಿ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಆದಮೇಲೆ ಹಾಲು ತುಪ್ಪ ನೋಡಿ ಹಾಕ್ಕೋಬೇಕು ಫ್ರೆಂಡ್. ಅದೇ ಇದರ ಟೆಕ್ನಿಕ್ಕು. ಇಲ್ಲಾಂದರೆ ತೆಳ್ಳಗಾಗ್ಬಿಡುತ್ತೆ, ಯಾತಕ್ಕೂ ಬರಲ್ಲ. ಆಮೇಲೆ ಆ ಥರ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಹಿಟ್ಟು ಇದು ಮಾಡ್ಕೊಂಡು ಹಾಗೆ ಹೀಗೆ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಇದು ಸ್ವಚ್ಛವಾಗಿ ಮಾಡಿ ಕೊಡುವಂಥ ನೈವೇದ್ಯ ಇದು. ನೋಡಿ ನಾನು ಇವಾಗ ಹಿಟ್ಟಲ್ಲಿ ನೋಡಿ ಇಷ್ಟು ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಏಲಕ್ಕಿ ಆಮೇಲೆ ಸೋಂಪಿನ ಕಾಳು ಪುಡಿ ಇದೆ. ನೋಡಿ ಈಗ ಎಷ್ಟು ಬೇಕೋ ಅಷ್ಟು ಹಾಕಿ ಕಲಸ್ಕೊತೀನಿ ಫ್ರೆಂಡ್. ಇವಾಗ ನಾನು ಇವೆರಡು ಹಾಕಿದ ಮೇಲೆ ತುಂಬ ಜಾಸ್ತಿನೇ ಆಗ್ಬಿಡುತ್ತೆ ಇದು. ನೋಡಿ ಇಷ್ಟು ಫಸ್ಟ್ ಕಲಸ್ಕೊತೀನಿ ಇವಾಗ ನಾನು. ಇದು ನಾವು ಬೇಕಂತ ಶುಕ್ರವಾರ 15ನೇ ಒಪ್ಪತ್ತು ಹಾಗೂ 27ನೇ ಒಪ್ಪತ್ತಲ್ಲೇ ಮಾಡಿಕೊಡ್ಬೇಕು ಫ್ರೆಂಡ್. ಬೇರೆ ಟೈಮಲ್ಲಂತೂ ಬರಲ್ಲ. ಇದು ರಂಜಾನ್ ತಿಂಗಳಲ್ಲಿ ಅಷ್ಟೇ ಫ್ರೆಂಡ್. ಇದು ಸಾದಾ ಟೈಮಲ್ಲೂ ಕೂಡ ಮಾಡಿ ತಿನ್ನಲ್ಲ ಫ್ರೆಂಡ್ ಇದು. ಇದಕ್ಕೆ ಡ್ರೈ ಫ್ರೂಟು ಕೂಡ ಪುಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್. ನಾನು ಇದಕ್ಕೆ ಡ್ರೈ ಫ್ರೂಟ್ ಹಾಕ್ಕೊಂಡಿಲ್ಲ, ಸ್ಕಿಪ್ ಮಾಡಿದ್ದೀನಿ. ಹಾಗೆ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಕಲಿಸಿದ್ದು ಹೀಗೆ ನನಗೆ, ಅದಕ್ಕೆ ನಾನು ಹೀಗೆ ಮಾಡ್ತಾ ಇರೋದು ನನಗೆ ಗೊತ್ತಾದಾಗಿಂದಲೂ. ನೋಡಿ ಉದ್ದಿದ ಸಕ್ಕರೆ ಪುಡಿನ ನಾನು ಇವಾಗ ಹಾಕ್ಕೊಳ್ತೀನಿ ಫ್ರೆಂಡ್. ಈಗ ಚೆನ್ನಾಗಿ ಕಲಿಸ್ಕೊಳ್ತೀನಿ ಇವಾಗ. ಇದಕ್ಕೆ ಹಸಿ ಬೆಣ್ಣೆನಿಂದ ಆದರೂ ಮಾಡ್ಬೋದು ಫ್ರೆಂಡ್. ತುಪ್ಪನೇ ಬೇಕಂತ ಏನಿಲ್ಲ. ಹಸಿ ಬೆಣ್ಣೆ ಇರುತ್ತಲ್ಲ ಅದರಲ್ಲಿ ಈ ಹಿಟ್ಟಲ್ಲಿ ಅದನ್ನು ಹಾಕಿ ಅಷ್ಟೇ ಕಲಿಸ್ಬೋದು, ಹಂಗೂ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಇದರಲ್ಲಿ ಕೊಬ್ಬರಿ ತುರಿದು ಒಣ ಕೊಬ್ಬರಿ ತುರಿದು ಹಾಕಿ ಕೂಡ ಮಾಡ್ಬೋದು, ಅದು ಚೆನ್ನಾಗಾಗುತ್ತೆ. ಇಲ್ಲದೇ ಇದ್ದರೆ ಸ್ಕಿಪ್ ಮಾಡ್ಕೋಬೋದು. ಇವು ಕೂಡ ಮಾಡಿಕೊಡ್ಬೋದು. ನೋಡಿ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಬಿಡ್ತೀನಿ ಫ್ರೆಂಡ್. ನೋಡಿ ನಾನು ನೋಡಿ 1/4 ಲೀಟ್ರಷ್ಟು ಹಾಲು, ಇಷ್ಟು ತುಪ್ಪ ತಗೊಂಡಿದ್ದೀನಿ. ಇಷ್ಟು ಬೇಕಾಗಲ್ಲ, ನೋಡ್ಕೊಂಡು ಹಾಕ್ಕೋಬೇಕು ಫ್ರೆಂಡ್. ಯಾಕಂದರೆ ಸಕ್ಕರೆ ನೀರಿರುತ್ತಲ್ಲ ತುಂಬ ಬೇಗ ಇದಾಗ್ಬಿಡುತ್ತೆ. ನೋಡಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್, ಈಗ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಆವಾಗಲೇ. ಇನ್ನೂ ಒಂದಿಷ್ಟು ಉಳಿದಿದೆ ಅಷ್ಟೇ. ನೋಡಿ ಅದನ್ನು ಹಾಕ್ಕೊಂಡು ಕಲಿಸ್ಕೊತ ಹೋಗ್ತಾ ಇದ್ದೀನಿ. ಒಂದೇ ಸತಿ ಅಷ್ಟು ಹಾಕ್ಕೊಳಂಗಿಲ್ಲ, ಹಾಕ್ಕೊಂಡ್ಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ಅಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊತ ಹೋಗ್ತಾ ಇದ್ದೀನಿ ಫ್ರೆಂಡ್ ನಾನು. ನೋಡಿ ಇಷ್ಟು ತುಪ್ಪ ಹಾಕಿದ್ದೀನಿ. ಇವಾಗ ಅರ್ಧ ಹಾಲು ಹಾಕಿದ್ದೀನಿ, ಇನ್ನೊಂದಿಷ್ಟು ಹಾಲಿದೆ. ಇದನ್ನು ಕಲಿಸ್ಕೊತಾನೆ ಹಾಕ್ಕೋಬೇಕು ಫ್ರೆಂಡ್, ಒಂದೇ ಸತಿ ಹಾಕ್ಕೋಬಾರ್ದು. ಯಾಕಂದರೆ ಏನಾದರೂ ಸ್ವಲ್ಪ ಎಡವಟ್ಟಾಗ್ಬಿಟ್ರೆ ಆಮೇಲೆ ತುಂಬ ಕಷ್ಟ ಆಗಿಬಿಡುತ್ತೆ. ನೋಡಿ ಇನ್ನೂ ಉದ್ರಾಗಿದೆ. ಈಗ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಬಿಡ್ತೀನಿ ಫ್ರೆಂಡ್. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ನೋಡಿಕೊಂಡು ಮತ್ತೊಂದು ಸ್ವಲ್ಪ ಹಾಕ್ಕೊಳಕ್ಕೆ ಬರುತ್ತೆ. ಇಷ್ಟಕ್ಕೆ ಕರೆಕ್ಟ್ ಆದರೆ ಮತ್ತೆ ಹಾಕ್ಕೊಳಂಗಿಲ್ಲ ಫ್ರೆಂಡ್. ಯಾಕಂದರೆ ಗಟ್ಟಿ ಆಗಿರಬೇಕಲ್ಲ ಇದು, ತೆಳು ಆಗಂಗಿಲ್ಲ. ಈಗ ಚೆನ್ನಾಗಿ ಕಲಿಸ್ಕೊಬಿಡ್ತೀನಿ ಫ್ರೆಂಡ್ ಎಲ್ಲದನ್ನು. ಸಕ್ಕರೆ ನೀರಾಗಿಬಿಡುತ್ತೆ ಫ್ರೆಂಡ್, ಅದಕ್ಕೆ ಜಾಸ್ತಿ ಹಾಕ್ಕೊಳಂಗಿಲ್ಲ. ನೋಡಿ ಈಗ ಮುದ್ದೆ ಆಗ್ತಾಯಿದೆ.
ನೋಡಿ ಫ್ರೆಂಡ್, ಇದು ಇವಾಗ ಆಗಿದೆ. ಇದನ್ನು ನೋಡಿ ಹಾರ್ಡಾಗೇ ಇರುತ್ತೆ, ಮುದ್ದೆ ಆಗಲ್ಲ ತುಂಬ. ಇದು ನೋಡಿ ಒರಟು ಥರನೇ ಇರುತ್ತೆ. ಇದನ್ನು ನಾವು ಇದು ಸ್ವಲ್ಪ ಉಂಡೆ ಕಟ್ಟಲಿಕ್ಕೆ ಕಷ್ಟನೇ ಆಗುತ್ತೆ, ಯಾಕಂದರೆ ಅಬ್ಬತ್ತಿ ಕಟ್ಟಬೇಕು ಫ್ರೆಂಡ್. ಯಾಕಂದರೆ ಅದು ಸ್ವಲ್ಪ ಉದುರಾಗುತ್ತಲ್ಲ, ಅದಕ್ಕೆ ಇದು ಅಂಟಂಟಾಗಲ್ಲ. ಯಾಕಂದರೆ ಇದು ಅಕ್ಕಿ ಒಣಗಿಸಿ ಹಿಟ್ಟು ಮಾಡಿರೋದಲ್ಲ, ಅಂಟಾಗಲ್ಲ ಫ್ರೆಂಡ್ ಇದು. ನೋಡಿ, ನಿಮಗೆ ಬೇಕಾದರೆ ಕೈಯಿಗೆ ತುಪ್ಪ ಸವರ್ಕೊಂಡು ಕೂಡ ಮಾಡ್ಬೋದು ನೀವು. ನಾನು ನೋಡಿ ಮಾಡ್ತಾಯಿದ್ದೀನಿ. ಇದರಲ್ಲಿ ತುಪ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಸುಮಾರು ಒಂದು 1/4 kg ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನೋಡಿ ಈ ಥರ ಆಗುತ್ತೆ ಫ್ರೆಂಡ್. ಇದಕ್ಕೆ ನಾನು ಸ್ವಲ್ಪ ಈ ಥರ ಇದು ಸ್ವಲ್ಪ ಉದುರು ಆಗುತ್ತೆ ನೋಡಿ. ಈ ಥರ ಉಂಡೆ ಮಾಡಿಕೊಂಡು ಇದು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಚೆನ್ನಾಗಿ ಕೂಡಿ ಬರುತ್ತೆ ಫ್ರೆಂಡ್. ಇದು ನೋಡಿ ಈ ಥರ ಮಾಡಿಕೊಂಡು ನಾನು ಈ ಥರ ಪ್ಲೇಟಲ್ಲಿಟ್ಟು ಈ ಥರ ಇದು ಮಾಡ್ಕೊಳ್ತೀನಿ ನೋಡಿ. ಈ ಥರ ಮಾಡ್ಕೊಳ್ತಾ ಹೋಗ್ತೀನಿ ನಾನು. ಇವಾಗ ನಾನು ಸುಮಾರು ಮಸೀದಿಗೋಸ್ಕರ ಒಂದು 30 ಮಾಡಿಕೊಡ್ತೀನಿ ಫ್ರೆಂಡ್. ಆಮೇಲೆ ಉಳಿದಿದ್ದು ನಮ್ಮ ಮನೆ ಅಕ್ಕಪಕ್ಕ ಇರೋ ಮನೆಗಳಿಗೆಲ್ಲ ಕೊಟ್ಟು ಕಳಿಸ್ತೀನಿ. ಇದು ರೋಜಾ ಇದ್ದವರಿಗೆ ಕೊಟ್ಟರೆ ತುಂಬ ಒಳ್ಳೆಯದು ಫ್ರೆಂಡ್ ಇದು. ಅದಕ್ಕೆ ಅದು ಈ ರಂಜಾನ್ ತಿಂಗಳಲ್ಲೇ ಮಾಡೋದು ಫ್ರೆಂಡ್, ಬೇರೆ ಟೈಮಲ್ಲಿ ಮಾಡೋಕ್ಕೆ ಬರೋದೇ ಇಲ್ಲ ಇದು. ನೋಡಿ ಎಷ್ಟು ಗಟ್ಟಿಯಾಗಿ ಕಟ್ಟಬೇಕಂದ್ರೆ ಇದು ಎಷ್ಟು ಗಟ್ಟಿಯಾಗಿ ಕಟ್ಟಬೇಕು ಫ್ರೆಂಡ್ ಇದು. ಆಮೇಲೆ ಇದು ಒಡೆಯಲ್ಲ ನೋಡಿ. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ ಇದು. ಕಟ್ಟೋದು ಮಾತ್ರ ತುಂಬ ಬಿಗಿತವಾಗಿ ಕಟ್ಟಬೇಕು. ಈ ಥರ ಮಾಡಿ ಕೊಡ್ತೀವಿ ಫ್ರೆಂಡ್ ನಾವು ಮಸೀದಿಗೆ. ಇದರ ಹೆಸರು ಅಲ್ಲಾಕ ರಹಮ್ ಅಂತ. ಇದರ ಶ್ರೇಷ್ಠವಾದ ಹೆಸರು ಕೂಡ ಇದು. ಇದು ಅಲ್ಲಾಹಂದೇ ಇದಕ್ಕೆ ನೈವೇದ್ಯ ಅಂತ ಹೆಸರು ಬಿದ್ದಿದೆ ಇದಕ್ಕೆ. ಬೇರೆ ಏನು ಲಡ್ಡು ಪೇಡೆ ಅಂತ ಏನು ಅನ್ನಲ್ಲ ಫ್ರೆಂಡ್. ಇದಕ್ಕೆ ಅಲ್ಲಾಕ ರಹಮ್ ಅಂತಲೇ ಅನ್ನೋದು. ಇದೊಂದು ಮಾತ್ರ ಅಲ್ಲಾಕ ರಹಮ್ ಎಂದು ಕರೀತಾರೆ, ಬೇರೆ ಯಾವುದಕ್ಕೂ ಕೂಡ ಅನ್ನಲ್ಲ. ಇದು ಹಾಲು, ತುಪ್ಪ, ಬೆಣ್ಣೆ, ಸಕ್ಕರೆ ಇದರಿಂದ ಮಾತ್ರ ಆಗೋದು ಫ್ರೆಂಡ್. ಅದು ಅಕ್ಕಿ ತೊಳೆದು ಬಿಸಿಲಲ್ಲಿ ಒಣಗಿಸಿನೇ ಮಾಡಬೇಕು. ತುಂಬ ಕ್ಲೀನಾಗಿ ಮಾಡಬೇಕು ಫ್ರೆಂಡ್. ಇದಕ್ಕೆ ನಾವು ಬಾಯಿ ಇಟ್ಟು ಕೂಡ ಮಾಡುವಾಗ ಬಾಯಿಯಲ್ಲಿ ಎಂಜಲ್ ಕೂಡ ಮಾಡಲ್ಲ, ಆ ರೀತಿಯಿಂದ ಮಾಡ್ತೀವಿ ಫ್ರೆಂಡ್ ನಾವು ಇದನ್ನು. ಅಷ್ಟು ಕಟ್ಟುನಿಟ್ಟವಾಗಿ ಮಾಡುವಂಥ ಒಂದು ಪದಾರ್ಥ ನೋಡಿ ಇದು. ತುಂಬ ಒಳ್ಳೆಯ ನೈವೇದ್ಯ ಕೂಡ ಇದು. ಬಾಯಲ್ಲಿ ಕೂಡ ತುಂಬ ಒಳ್ಳೆ ರುಚಿ ಕೂಡ ಕೊಡುತ್ತೆ ಫ್ರೆಂಡ್ ಇದು. ನೋಡಿ ನಾನು ಎಷ್ಟು ಗಟ್ಟಿಯಾಗಿ ಕಟ್ತಾ ಇದ್ದೇನಂತ. ಆಮೇಲೆ ಒಡೆಯಲ್ಲ ಫ್ರೆಂಡ್ ಅವು ನೋಡಿ, ಒಡೆಯಲ್ಲ. ಈ ಥರ ಎಷ್ಟು ಚೆನ್ನಾಗಿ ಕಾಣ್ತವೆ ನೋಡಿ. ಗಟ್ಟಿಯಾಗಿ ಕಟ್ಟಿಬಿಟ್ರೆ ಏನೂ ಆಗಲ್ಲ. ಹಗುರವಾಗಿ ಕಟ್ಟಿದರೆ ಬೀರಿ ಬಿದ್ದುಬಿಡ್ತವೆ, ಒಂಥರ ಒಡೆಯೋದು ಚಾನ್ಸ್ ಕಾಣ್ತವೆ. ಈ ಥರ ಗಟ್ಟಿಯಾಗಿ ಕಟ್ಟಿಟ್ಮೇಲೆ ಆಮೇಲೆ ಒಡೆಯಲ್ಲ ಫ್ರೆಂಡ್ ಅವು, ಚೆನ್ನಾಗಿರ್ತವೆ ನೋಡಿ. ಇಷ್ಟೆಲ್ಲ ನಾನು ಕಟ್ಟಬೇಕು ಇವಾಗ. ಎಲ್ಲರಿಗೂ ನಾನು ಕರೆಕ್ಟಾಗಂತ ಕಟ್ತೀನಿ. ಒಂದು 1/4 ಲೀಟ್ರ್ ಹಾಲು, ಒಂದು ಅರ್ಧ kg ಸಕ್ಕರೆ, ಅರ್ಧ kg ಅಕ್ಕಿ ತಗೊಂಡಿದ್ದೀನಿ ಫ್ರೆಂಡ್ ನಾನು. ಆಮೇಲೆ 1/4 kg ತುಪ್ಪ. ಇಷ್ಟರಲ್ಲಿ ಮಾಡ್ತಾ ಇರೋದು ಫ್ರೆಂಡ್. ತುಂಬ ಒಳ್ಳೆಯ ರೆಸಿಪಿ ಕೂಡ ಇದು ನೋಡಿ. ನೀವು ಮಾಡಿ ಟ್ರೈ ಮಾಡಿ ಹೇಗೆ ಇದೆ ಅಂತ ತಿಂದು ನೋಡಿ, ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ನೋಡಿ ಫ್ರೆಂಡ್, ನೋಡಿ ಇಷ್ಟೆಲ್ಲ ಆಗಿದ್ದಾವೆ ನೋಡಿ. ಅಲ್ಲಾಕ ರಹಮ್ ನೋಡಿ ಇಷ್ಟಾಗಿದ್ದಾವೆ. ಅರ್ಧ kg ಹಿಟ್ಟು, ಅರ್ಧ kg ಸಕ್ಕರೆ, 1/4 ಲೀಟ್ರ್ ಹಾಲು, 1/4 kg ತುಪ್ಪದಲ್ಲಿ ಇಷ್ಟು ಅಲ್ಲಾಕ ರಹಮ್ ಆಗಿದ್ದಾವೆ ನೋಡಿ. ಇಷ್ಟು ಮಸೀದಿಗೆ ಕೊಟ್ಟು ಕಳಿಸಿ ಉಳಿದಿದ್ದು ನಮ್ಮ ಕೇರಿ ಮನೆಗಳಿಗೆಲ್ಲ ಹಂಚಿಬಿಡ್ತೀನಿ ಫ್ರೆಂಡ್. ನೋಡಿ ಇಷ್ಟಾಗಿದೆ. ನೀವು ಮಾಡಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್.